ಮೋಸದ ನೆರಳು ವಿವಾಹದಾಚೆಗಿನ ಸಂಬಂಧದ ಕಥೆ. ಹಳ್ಳಿ ಮತ್ತು ಪಟ್ಟಣದ ಗಡಿಭಾಗದಲ್ಲಿದ್ದ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದಳು ಗಿರಿಜಾ. ಆಕೆಯ ಪತಿ ರಮೇಶ್ ಒಂದು ಸಣ್ಣ ಉದ್ಯೋಗದಲ್ಲಿದ್ದ. ಅವರ ಸಂಸಾರ ಚೆನ್ನಾಗಿತ್ತು. ಆದರೆ ರಮೇಶ್ಗೆ ಒಂದು ಕೆಟ್ಟ ಚಟವಿತ್ತು, ಅದು ಮದ್ಯಪಾನ. ಪ್ರಾರಂಭದಲ್ಲಿ ರಮೇಶ್ ವಾರಕ್ಕೊಮ್ಮೆ ಕುಡಿಯುತ್ತಿದ್ದು, ಅದು ನಿಧಾನವಾಗಿ ಪ್ರತಿದಿನದ ಅಭ್ಯಾಸವಾಯಿತು. ಇದರಿಂದ ಮನೆಯಲ್ಲಿ ಜಗಳ, ಆರ್ಥಿಕ ಮುಗ್ಗಟ್ಟು ಶುರುವಾಯಿತು. ಎಷ್ಟೇ ಹೇಳಿದರೂ ರಮೇಶ್ ಬದಲಾಗಲಿಲ್ಲ. ಗಂಡನ ಕುಡಿತದ ಹಿಂಸೆಯಿಂದ ಬೇಸತ್ತು ತನ್ನ ಜೀವನದ ಭದ್ರತೆಗಾಗಿ ಮತ್ತು ಮಾನಸಿಕ ಶಾಂತಿಗಾಗಿ ಗಿರಿಜಾ ಒಂದು ದಿನ ರಮೇಶ್ನನ್ನು ಬಿಟ್ಟು ತನ್ನ ಅಂಗವಿಕಲ ಮಗುವಿನ ಜೊತೆ ತವರುಮನೆ ಸೇರಿಕೊಂಡಳು. ತವರುಮನೆಯಲ್ಲಿ ಆಕೆಗೆ ನೆಮ್ಮದಿ ಸಿಕ್ಕಿತಾದರೂ ಅಲ್ಲಿನ ಅವರ ತಮ್ಮ ಮತ್ತು ಅಮ್ಮನಿಗೆ ಹೊರೆಯಾಗಬಾರದು ಎಂದು ಒಂದು ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿದಳು. ಈ ಸಂದರ್ಭದಲ್ಲಿ ಆಕೆಗೆ ಪರಿಚಯವಾದವನು ಸುರೇಶ್ ಪಟ್ಟಣದಲ್ಲಿ ಉತ್ತಮ ಕೆಲಸದಲ್ಲಿದ್ದ, ನೋಡಲು ಸುಸಂಸ್ಕೃತ ಮತ್ತು ಮಾತುಗಾರಿಕೆಯಲ್ಲಿ ಅತ್ಯಂತ ಸೌಮ್ಯನಾಗಿದ್ದ. ಸುರೇಶ್ಗೆ ಮದುವೆಯಾಗಿತ್ತು ಮತ್ತು ಆತನ ಹೆಂಡತಿ ಶಾರದಾ ಮತ್ತು 2 ಮಕ್ಕಳೊಂದಿಗೆ ಸುಖವಾಗಿದ್ದನೆಂದೇ ಎಲ್ಲರೂ ತಿಳಿದಿದ್ದರು. ಸುರೇಶ್ ಗಿರಿಜಾಳ ಒಂಟಿತನ ಮತ್ತು ನೋವನ್ನು ಅರಿತುಕೊಂಡವನಂತೆ ಮಾತನಾಡಿ ಆಕೆಗೆ ಮಾನಸಿಕ ಸಾಂತ್ವನ ನೀಡಲು ಶುರುಮಾಡಿದ. ನಿಧಾನವಾಗಿ ಅವರ ಸ್ನೇಹವು ಗಟ್ಟಿ ಸಂಬಂಧವಾಗಿ ಬೆಳೆಯಿತು. ಗಿರಿಜಾಗೆ ಸುರೇಶ್ನಲ್ಲಿ ತಾನು ಕಳೆದುಕೊಂಡಿದ್ದ ಪ್ರೀತಿ, ಗೌರವ ಮತ್ತು ಬೆಂಬಲ ಕಂಡಿತು. ಸುರೇಶ್ನೊಂದಿಗೆ ಇರುವುದು ಆಕೆಗೆ ತಾತ್ಕಾಲಿಕ ನೆಮ್ಮದಿ ನೀಡಿತು. ಆದರೆ ಸುರೇಶ್ನ ಹೆಂಡತಿ ಶಾರದಾಳ ನೆಮ್ಮದಿ ಮತ್ತು ನಿದ್ರೆ ಕೆಡಿಸಿತು. ಶಾರದಾಳಿಗೆ ಮೋಸ ಮಾಡಿದ ಗಂಡ ಸುರೇಶ್ಗೆ ತನ್ನ ನಂಬಿಕೆ ದ್ರೋಹದ ಪಶ್ಚಾತ್ತಾಪದ ಅರಿವೇ ಇರಲಿಲ್ಲ. ಮತ್ತೊಂದೆಡೆ ಸುರೇಶ್ನ ಹೆಂಡತಿ ಶಾರದಾ ಗಂಡ ಮತ್ತು ಮಕ್ಕಳೇ ತನ್ನ ಪ್ರಪಂಚ ಎಂದು ನಂಬಿದ್ದಳು. ಸುರೇಶ್ ಯಾವಾಗಲೂ ಕೆಲಸದ ಒತ್ತಡದ ಬಗ್ಗೆ ಹೇಳುತ್ತಿದ್ದ. ರಾತ್ರಿ ತಡವಾಗಿ ಮನೆಗೆ ಬರುವುದು, ಫೋನ್ ಹೆಚ್ಚು ಲಭ್ಯವಿಲ್ಲದಿರುವುದು ಮತ್ತು ಆಗಾಗ್ಗೆ ಪ್ರವಾಸಗಳಿಗೆ ಹೋಗುವುದು ಇವೆಲ್ಲವೂ ಸಾಮಾನ್ಯ ಎಂದು ಆಕೆ ನಂಬಿದ್ದಳು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಸುರೇಶನ ವರ್ತನೆಯಲ್ಲಿ ಸೂಕ್ಷ್ಮ ಬದಲಾವಣೆಗಳು ಕಾಣಿಸಿಕೊಂಡವು. ಆತ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ, ಮಾತು ಕಡಿಮೆಯಾಗಿತ್ತು ಮತ್ತು ಹಣಕಾಸಿನ ವಿಷಯದಲ್ಲಿ ವಿವರಣೆ ನೀಡಲು ಹಿಂಜರಿಯುತ್ತಿದ್ದ. ಒಂದು ದಿನ ಶಾರದಾ ಅನುಮಾನಗೊಂಡು ಗಂಡನ ಫೋನ್ ಪರಿಶೀಲಿಸಿದಳು. ಅಲ್ಲಿ ಕಂಡ ಮೆಸೇಜ್ಗಳು ಮತ್ತು ಕರೆ ವಿವರಗಳು ಆಕೆಯ ಜೀವವನ್ನೇ ಹಿಂಡಿದಂತಾಯಿತು. ಸುರೇಶ್ ಮತ್ತು ಗಿರಿಜಾರ ನಡುವಿನ ಆಳವಾದ ಸಂಬಂಧದ ಕುರಿತಾದ ಸಂಭಾಷಣೆಗಳು ಆಕೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದವು. ಕಣ್ಣೀರು ಸುರಿಸುತ್ತಾ ಕುಸಿದು ಹೋದ ಶಾರದಾ ತಾನು ಇಷ್ಟು ವರ್ಷ ಕಟ್ಟಿದ ನಂಬಿಕೆಯ ಗೋಡೆ ಒಡೆದು ಹೋಗಿರುವುದನ್ನು ಅರಿತಳು. ಆಕೆಗೆ ಕೋಪಕ್ಕಿಂತಲೂ ಹೆಚ್ಚಾಗಿ ತಾನು ಮೋಸ ಹೋಗಿದ್ದೇನೆಂಬ ನೋವು ಕಾಡಿತು. ನನ್ನ ಗಂಡನಿಗೆ ಯಾವುದು ಕಡಿಮೆ ಆಗಿತ್ತು? ನಾನು, ನನ್ನ ಮಕ್ಕಳು, ಮನೆ, ನಾವೆಲ್ಲರೂ ಅವನಿಗೆ ಏನೂ ಅಲ್ಲವೇ ಎಂದು ಪ್ರಶ್ನಿಸಿದಳು. ಆದರೆ ಗಂಡನಿಗೆ ಇದ್ಯಾವುದೂ ಮುಖ್ಯ ಎಂದು ಅನ್ನಿಸಿರಲಿಲ್ಲ, ಬದಲಾಗಿ ತನ್ನ ಸುಖ ಮಾತ್ರ ಮುಖ್ಯವಾಗಿತ್ತು. ಅದಕ್ಕೆ ಸಾಕ್ಷಿಯಾಗಿ ಗಿರಿಜಾ ಸಂಬಂಧ ಕಣ್ಣ ಮುಂದೆ ಇತ್ತು. ಒಂದು ಕಡೆ ಗಿರಿಜಾ ತನ್ನ ಗಂಡ ಕುಡಿಯುವುದನ್ನು ಸಹಿಸಲಾಗದೆ ವಿವಾಹದಿಂದ ಹೊರಬಂದವಳು. ಇನ್ನೊಬ್ಬರ ಸಂಸಾರ ಮುರಿಯುವ ಸಂಬಂಧದಲ್ಲಿ ಶಾಂತಿಯನ್ನ ಕಂಡುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಆಕೆ ಕಂಡುಕೊಂಡ ಶಾಂತಿ ಇನ್ನೊಬ್ಬ ಹೆಂಡತಿಗೆ ಅಂದರೆ ಶಾರದಾಗೆ ತೀವ್ರ ನೋವು ಮತ್ತು ಅನ್ಯಾಯವನ್ನು ತಂದಿತ್ತು. ಶಾರದಾಳ ನೋವು ಕೇವಲ ಗಂಡನ ದ್ರೋಹದಿಂದಲ್ಲ, ಬದಲಿಗೆ ತನ್ನ ಪತಿಯ ಮೇಲೆ ಇಟ್ಟಿದ್ದ ಅಚಲ ನಂಬಿಕೆಯಿಂದಾಗಿ ಆಗಿತ್ತು. ಇಷ್ಟೆಲ್ಲ ನೋವನ್ನು ಸಹಿಸಲಾಗದ ಶಾರದಾ ಒಂದು ದಿನ ಪ್ರಶ್ನಿಸಿಬಿಟ್ಟಳು, ಏನಿದಲ್ಲ, ಯಾಕೆ ನನಗೆ ಇತರ ಮೋಸ ಮಾಡಿದೆ ಎಂದು ಕೇಳಿದಳು. ಆದರೆ ಇದನ್ನು ಅಷ್ಟು ಸುಲಭವಾಗಿ ಸುರೇಶ ಒಪ್ಪಲಿಲ್ಲ. ಅದೆಲ್ಲ ಸುಳ್ಳು, ಯಾವುದೋ ಒಂದು ಗೊತ್ತಿಲ್ಲದಂತಹ ನಂಬರಿಂದ ಬಂದ ಮೆಸೇಜ್ ಮತ್ತು ಫೋನ್ ಕರೆಯನ್ನು ನಾನು ಸ್ವೀಕರಿಸಿ ಅವರ ಜೊತೆಗೆ ಸುಮ್ಮನೆ ಮಾತಾಡುತ್ತಿದ್ದೆ. ಇದೆಲ್ಲ ಬರೀ ಟೈಮ್ ಪಾಸ್ಗೆ ಮಾಡಿದ್ದು ಅಷ್ಟೇ, ಅದನ್ ಬಿಟ್ಟು ಬೇರೆ ಏನಿಲ್ಲ ಎಂದು ಸುಳ್ಳು ಹೇಳಿ ನಂಬಿಸಿದ. ಮತ್ತು ಇನ್ನೊಂದು ಸಾರಿ ಹೀಗೆ ಮಾಡಲ್ಲ, ಕ್ಷಮಿಸು ದಯವಿಟ್ಟು, ತಪ್ಪಾಗಿದೆ ಎಂದು ಹೇಳಿದ. ಸುರೇಶನನ್ನು ಪ್ರೀತಿಸಿ ನಂಬಿ ಎಲ್ಲರನ್ನೂ ಧಿಕ್ಕರಿಸಿ ಬಂದು ಮದುವೆಯಾದ ಶಾರದಾಳಿಗೆ ಇದರಿಂದ ತುಂಬಾ ನೋವಾಗಿತ್ತು. ಕಣ್ಣೀರಾಕುತ್ತಾ ದಯವಿಟ್ಟು ಹೀಗೆಲ್ಲ ಮಾಡಬೇಡ ಎಂದು ತಬ್ಬಿಕೊಂಡು ಕಣ್ಣೀರಿಟ್ಟಳು. ಸರಿ ಎಂದು ಹೇಳಿದ ಸುರೇಶ್ ಶಾರದಾಳ ನೆಮ್ಮದಿ ಮತ್ತು ಅವಳ ಜೀವನದ ನಂಬಿಕೆ ಎಂಬ ಭದ್ರ ಬುನಾದಿಯನ್ನ ಉರುಳಿಸುವ ಕೆಲಸದಲ್ಲಿ ಮುಂದುವರೆದಿದ್ದ. ಆದರೆ ಮುಂದೊಂದು ದಿನ ಶಾರದಾಳಿಗೆ ತುಂಬ ದೊಡ್ಡ ಆಘಾತವೇ ಕಾದಿತ್ತು ಅವಳ ಬದುಕಲ್ಲಿ. ಅವಳೆಂದೂ ಊಹಿಸಿರದ ಘಟನೆ, ನೋವುಗಳು ಅವಳಿಗಾಗಿ ಕಾದು ಕೂತಿದ್ದವು. ಶಾರದಾ ಜೀವನದಲ್ಲಿ ಮುಂದೆ ಏನಾಯಿತು ಎಂದು ತಿಳಿಯಲು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.